ಆಯಿತು. ಇದು ದೇವಸ್ಥಾನದಲ್ಲ ದರ್ಶನ ಎಲ್ಲ ಆಯಿತು, ಪ್ರಸಾದ ತೊಗೊಂಡು ಆಯಿತು. ಇವಾಗ ಏನಿದೆ ಡೈರೆಕ್ಟ್ ಮನೆಗೇ. ಇಲ್ಲೊಂದು ಏನಂದರೆ ಒಂದು ಬ್ಯೂಟಿಫುಲ್ ವ್ಯೂ ನೋಡಿ, ಸನ್ಸೆಟ್. ಇವಾಗ ದರ್ಶನ ಮುಗೀತು. ಇವಾಗ ಏನಾದರೂ ಮತ್ತೆ ವಾಪಸ್ಸು ಮನೆ ಹೋಗೋದು ನೋಡಿ, ಮತ್ತೆ ರೋಡ್ ಹೆಂಗೆ ಇರುತ್ತಂತ. ಸೊ ಬನ್ನಿ ಮೋಟೋ ಬ್ಲಾಗ್ ವ್ಯೂವಲ್ಲಿ ಹೋಗೋಣ. Let's go to the one more different route. ಇವಾಗ ಬಂದಿರೋ ರೂಟ್ ಬೇರೆ, ಆದರೆ ಇವಾಗ ನಾವು ಹೋಗ್ತಾ ಇರೋ ರೂಟ್ ಬೇರೆ. ಗೈಸ್ ನೋಡಿ, ಸನ್ಸೆಟ್ ಏನು ಸೂಪರಾಗಿ ಕಾಣ್ತಾ ಇದೆ. ವಾವ್, ಈ ಸನ್ಸೆಟ್ಟು ಜಾಸ್ತಿ ಬಿಸಿಲಿಲ್ಲ, ಫ್ರೆಶ್ ಏರು, ಹಳ್ಳಿ ಕಡೆಗೆ ಬೆಸ್ಟ್ ರೋಡ್. ಇದೆಲ್ಲ ಕಾಂಬಿನೇಷನ್ ಹೆಂಗಿರುತ್ತಂದ್ರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ. ವಾವ್ ಗಾಯ್ಸ್, ನೋಡ್ರಿ ಹೆಂಗಿದೆ ಪ್ಲೇಸು. ಒಂಥರ ಘಾಟ್ ಸೆಕ್ಷನ್ ಚಿಕ್ಕದಾಗಿ. ಹೆಂಗಿದೆ ಸನ್ಸೆಟ್ಟು. ನೋಡಿ ಗಾಯ್ಸ್ ಹೆಂಗಿದೆ ಪ್ಲೇಸು. ಹೆಂಗಿದೆ ದಾರಿ. ಇಲ್ಲೊಂದು ಯಾವುದೋ ರೆಸಾರ್ಟ್ ಥರ ಇದೆ ಚಿಕ್ಕದಾಗಿ, ಸೂಪರ್ ಆಗಿದೆ. ವಾವ್, ನೋಡ್ರಿ ಹೆಂಗಿದೆ ವ್ಯೂ. ಬೆಟ್ಟ ಕಾಣ್ತಿರ್ಬೇಕಲ್ಲ ನಿಮಗೆ, ಸೂಪರ್ ಆಗಿ. ಬೆಟ್ಟ ಕಾಣಿಸ್ತದೆ, ನಾವು ಅಲ್ಲಿ ಹೋಗ್ಬೇಕು ಇವಾಗ. ಅಲ್ಲಿ ಡೌನ್ 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 ಡೌನ್. ನೋಡ್ರಿ ಹೆಂಗಿದೆ ಮೋಟೋ ಬ್ಲಾಗ್ ವ್ಯೂ. ಹಳ್ಳದ ಥರ ಇರೋದು. ವಿಡಿಯೋ ನೋಡೋರಿಗೆ ಅರ್ಥ ಆಗುತ್ತೋ ಎಲ್ಲ ಗೊತ್ತಿಲ್ಲ. ಈ ಪ್ರೆಸೆಂಟ್ ಮೂಮೆಂಟಲ್ಲಿ ಇಲ್ಲಿ ಯಾರು ಇರ್ತಾರಲ್ಲ ಅವ್ರಿಗೆ ಮಾತ್ರ ಸಖತ್ತಾಗಿ ಅರ್ಥ ಆಗುತ್ತೆ. ಲೆವೆಲ್ ನೋಡಿ, ವೆಹಿಕಲ್ಸ್ ಎಲ್ಲ ಹೋಗ್ತಾ ಇದೆ. ಟ್ರೈನ್ ಹೋಗ್ತಾ ಇದೆ ನೋಡ್ರಿ ಗಾಯ್ಸ್. ಇಲ್ಲಿಂದ ವ್ಯೂ ಹೆಂಗಿದೆ.
ಅಲ್ಲಿ ಟ್ರೈನ್ ಹೋಗ್ತಾ ಇದೆ ಚಿಕ್ಕದಾಗಿ, ನಿಮ್ಗೆ ಕಾಣಿಸ್ತಾ ಇದೆ ಅಲ್ಲ ಗೊತ್ತಿಲ್ಲ. ಹೋಗ್ತಾ ಇದೆ ನೋಡ್ರಿ ಟ್ರೈನ್. ಇಲ್ಲಿಂದ ನೋಡ್ರಿ ವ್ಯೂಸು. ಇದು ಘಾಟಿ ಸುಬ್ರಹ್ಮಣ್ಯ ಊರು, ಅಲ್ಲಿ ಕಾಣಿಸ್ತಾ ಇದೆಯಲ್ಲ. ಹೌದು, ಇನ್ನೊಂದು ಎಂಟ್ರೆನ್ಸು ಘಾಟಿ ಸುಬ್ರಹ್ಮಣ್ಯ ಊರು ಮತ್ತು ದೇವಸ್ಥಾನಕ್ಕೆ ಹೋಗುವಂಥ ದಾರಿಗೆ ಎಂಟ್ರೆನ್ಸ್ ಈ ಊರಿಗೆ. ಮತ್ತೆ ನಾವು ಮೇನ್ ಹೈವೇಗೆ ಬಂದ್ವಿ. ಈ ಹೈವೇ ಬಂದ್ಬಿಟ್ಟು ಈ ಕಡೆಗೆ ಹಿಂದೂಪುರಕ್ಕೆ ಹೋಗುತ್ತೆ. ಇನ್ನೊಂದು ರೈಲ್ವೆ ಸ್ಟೇಷನ್ ಕಾಣಿಸ್ತಾ ಇರ್ಬೋದು ನಿಮ್ಗೆ. ಇದು ಬಂದ್ಬಿಟ್ಟು ಮಹಾಕಾಳಿ ದುರ್ಗ ಅಂತ ರೈಲ್ವೆ ಸ್ಟೇಷನ್ ನೇಮ್. ಇಲ್ಲೇ ನೋಡಿ ಆ ಟ್ರೈನ್ ಹೋಗ್ತಾ ಇರೋದು ಕಾಣಿಸ್ತಾ ಬಿಡ್ರಿ. ವಾವ್, ಈ ತರ ಬಿಸಿಲು ಇಲ್ಲ, ಈ ಕಡೆ ಜಾಸ್ತಿ ಕತ್ಲು ಇಲ್ಲ, ಈ ತರ ಇರಬೇಕು ವಾತಾವರಣ. ಹೆಂಗಿರುತ್ತೆ ಗೊತ್ತಾ ಬೈಕ್ ಓಡಿಸೋದಕ್ಕೆ, ಸೂಪರ್ ಆಗಿರುತ್ತೆ. ಇದೇ ತರ ನೆಕ್ಸ್ಟ್ ಮತ್ತೆ ಒಂದು ಟ್ರಿಪ್ಪು ಬೆಂಗಳೂರಿಂದ ಸುತ್ತಮುತ್ತ ಯಾವುದಾದ್ರೂ ಪ್ಲೇಸಿಗೆ ಯಾವ ಪ್ಲೇಸಿಗೆ ಮಾಡ್ಬೇಕಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಆದಷ್ಟು ಬೇಗ ಇನ್ನೊಂದು ಟ್ರಿಪ್ ಅರೇಂಜ್ ಮಾಡುವ. ಹಳ್ಳಿ ಹೋಗ್ತಾ ಇದ್ದಾವಲ್ಲ, ಹಳ್ಳಿ ವಾತಾವರಣ, ಹಳ್ಳಿಗಳು, ಹಳ್ಳಿಯ ರೋಡು ನೆಕ್ಸ್ಟ್ ಲೆವೆಲ್ ಇತ್ತು ಗಾಡಿ. ಆದ್ರೂ ಈ ತರ ವಾತಾವರಣ ಇರಬೇಕು ಗಾಡಿ ರೈಡ್ ಮಾಡೋದಕ್ಕೆ. ಆರಾಮಾಗಿ ರೈಡ್ ಮಾಡ್ಬೋದು.